100% ಪ್ಯೂರ್ ವೆಜ್ ರೆಸ್ಟೋರೆಂಟ್. ಅಷ್ಟೇ ಅಲ್ಲ, ಇಲ್ಲಿ ನಮ್ಮ ರೆಸ್ಟೋರೆಂಟಲ್ಲಿ ಯಾವುದೇ ರೀತಿ ಅಜಿನೋಮೋಟೊ, ಟೇಸ್ಟಿಂಗ್ ಸಾಲ್ಟ್, ಕಲರ್, ಎಸೆನ್, ಫ್ಲೇವರ್ಗಳನ್ನ ಬಳಸ್ತೀರ ಮಾಡ್ತೀವಿ. ನೀವು ಟೊಮೆಟೊ ಸೂಪ್ ತೊಗೊಳ್ಳಿ, ಅದು ಒಂದು ಬೀಟ್ರೂಟ್ ಕಲರ್ ಇರ್ಬೋದು ಅಥವಾ ಪೀಚ್ ಕಲರ್ ಇರ್ಬೋದು, ಈ ಥರ ಬರುತ್ತೆ ಹೊತ್ತು ಯಾವುದೇ ಕಲರ್ಸ್ನ ಯೂಸ್ ಮಾಡಿ ಯಾವುದೇ ಫುಡ್ಡು ನಾವು ಪ್ರಿಪೇರ್ ಮಾಡಲ್ಲ. ಬೆಳಗ್ಗೆ ಮತ್ತೆ ಫ್ರೆಶ್ ಆಗಿ ಎಣ್ಣೆನ ಯೂಸ್ ಮಾಡ್ತೀವಿ. ಯಾರಿಗೆ ಒಬ್ಬರು ಡೌಟ್ಸ್ ಇದೆ ಮೇಡಮ್ ಹೇಗೆ ಮಾಡ್ತೀರಾ, ಮಾಡ್ತೀರಾ ಅಂತ ಇದ್ದರೆ, ನಮ್ಮ ಕಿಚನ್ ಒಳಗಡೆ ಇನ್ಸ್ಟೆಂಟಾಗಿ ಕರ್ಕೊಂಡೋಗಿ ಕಿಚನು ಮತ್ತು ನಮ್ಮ ಸ್ಟೋರ್ ಕೂಡ ನಾವು ತೋರಿಸ್ಕೊಡ್ತೀವಿ. ಸ್ಯಾಟರ್ಡೆ ಸಂಡೇ ಸ್ಪೆಷಲ್ ಕೊಡ್ತಾ ಇದ್ದೀವಿ ಒತ್ತು ಶಾವಿಗೆ ಮತ್ತು ಇಕ್ಕಿದ್ಬೇಳೆ ಸಾರು ಜೊತೆ. ನೀವು ಪೂರಿ ಆರ್ಡ್ರ್ ಮಾಡ್ಬೋದು, ಅಥವಾ ದೋಸೆ ಆರ್ಡ್ರ್ ಮಾಡ್ಬೋದು, ಅಥವಾ ಇಡ್ಲಿ ಸಹ ಆರ್ಡ್ರ್ ಮಾಡ್ಬೋದು. ಗ್ಯಾಸ್ಟ್ರಿಕ್ ಆಗೋದು ಅಥವಾ ಹೆಲ್ತ್ ಅಪ್ಸೆಟ್ ಆಗೋದು ಅಥವಾ ತುಂಬ ಟೂ ಮಚ್ ಮೊಕ್ಕು ಹೊಡೆದಂಗೆ ಆಯಿತು ಅನ್ಸುತ್ತೆ, ಆ ಥರ ಆಗೋದು ಆಗಲ್ಲ. ಏನಕ್ಕೆ ವಿ ಯೂಸ್ ಎವ್ರಿಥಿಂಗ್ ನ್ಯಾಚುರಲ್. ಯಾವುದು ಫ್ರಿಜ್ಜಲ್ಲಿ ಇಟ್ಟು ಮತ್ತು ರೀಯೂಸ್ ಚಟ್ನಿ ಇರ್ಬೋದು, ಸಾಂಬಾರು ಇರ್ಬೋದು, ಅದರ ಯಾವುದೂ ಬಳಸಲ್ಲ, ಎಲ್ಲ ಫ್ರೆಶ್ ಆಗಿ ಬರುತ್ತೆ. ತರಕಾರಿಗಳು ಸಮೇತ ಬೆಳಗ್ಗೆ ಫ್ರೆಶ್ ಆಗಿ ಬರುತ್ತೆ. ಮನೇಲಿ ಒಂದು ಸಕ್ನ ಪೂಜೆ, ನಾಮಕರಣ, ಆ ಥರ ಏನೇ ಇರಲಿ, ಎಸ್ ವಿ ಡೂ ದುಡ್ಡು ಕ್ಯಾಟ್ರಿಂಗ್ ಅನ್ನೋದು ಮಾಡಿಕೊಡ್ತೀವಿ. ಅಷ್ಟೇ ಅಲ್ಲ, ನೀವು ಇದೇ ಥರ ರೆಸ್ಟೋರೆಂಟ್ ಮಾಡಬೇಕು ಅಂತ ನಿಮ್ಗೆ ಐಡಿಯಾ ಇದೆ, ಎಸ್ ನಮ್ಮ ಹತ್ರ ಟರ್ನ್ಗಿ ಪ್ರಾಜೆಕ್ಟ್ ಇದೆ. ಕಂಪ್ಲೀಟ್ ರೆಸ್ಟೋರೆಂಟ್ನ ನಾವೇ ಸೆಟಪ್ ಮಾಡಿಕೊಡ್ತೀವಿ, ಇನ್ಕ್ಲೂಡಿಂಗ್ ಇಂಟೀರಿಯರ್ಸ್ ಇಂದ ಹಿಡ್ಬೋದು, ಮಿಷನರೀಸು, ಮ್ಯಾನ್ ಪವರು, ರೆಸಿಪೀಸು, ಸೆಟಪ್ಪು, ಸ್ವಿಗ್ಗಿ, ಝೊಮ್ಯಾಟೊ, ವಿಸಿಟಿಂಗ್ ಕಾರ್ಡ್ಸ್ ಇಂದ ಹಿಡಿದು ಎಲ್ಲ ನಾವೇ ರೆಡಿ ಮಾಡಿ ಕೊಡ್ತೀವಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಸಾಕಷ್ಟು ಜನ ನನ್ನನ್ನು ಕೇಳ್ತಿದ್ರು, ಸರ್ ಯಾವುದಾದ್ರೂ ಒಂದು ಒಳ್ಳೆ ವೆಜ್ ಹೋಟ್ಲನ್ನು ನೀವು ತೋರಿಸಿ, ಸುಮಾರು ಬೇರೆ ಬೇರೆದೆಲ್ಲ ಮಾಡ್ತಿರ್ತೀರಿ ಅಂತ ಸುಮಾರು ಜನ ಕೇಳ್ತಿದ್ರು. ಇವತ್ತು ನೀವು ಒಂದು ಅವಕಾಶವನ್ನು ನಮಗೆ ಕಲ್ಪಿಸ್ಕೊಟ್ಟಿದ್ದೀರಿ. ಸೊ ಒಂದಷ್ಟು ಮಾತಾಡ್ತಾ ಹೋಗೋಣ ಮೇಡಮ್. ಶೋರ್. ಮೊದಲಾಗಿ ಹಂಗೆ ಒಂಚೂರು ಚಿಕ್ಕದಾಗಿ ಪರಿಚಯ ಮಾಡ್ಕೊಳ್ಳಿ. ಪರಿಚಯ ಏನು ಮಾಡ್ಕೊಳ್ಳೋದು ಬೇಕಿಲ್ಲ, ನೀವು ಆಲ್ರೆಡಿ ಎಲ್ಲರಿಗೂ ಪರಿಚಯತರಿದ್ರು ನೀವು. ಸೊ ನನ್ನ ಹೆಸರು ವರ್ಷನೀಸ್ ಕಿಚನ್ ದ ಕಲಿನರಿ ಸ್ಕೂಲ್ ನಡೆಸ್ತಾ ಇದ್ದೀನಿ. ಮಾಸ್ಟರ್ ಶೆಫ್. ಸಾಕಷ್ಟು ಜನಕ್ಕೆ ನನ್ನ ಪರಿಚಯ ತುಂಬಾ ಇರುತ್ತೆ. ಸೊ ಇದು ನಮ್ಮದೇ ಒಂದು ರೆಸ್ಟೋರೆಂಟ್, ಕಾತ್ಯಾನಿ ಗ್ರ್ಯಾಂಡ್ ಬನಶಂಕರಿ, ಸೆಕೆಂಡ್ ಸ್ಟೇಜ್, ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ತಿರ ಬರುತ್ತೆ. ಕೆಳಗಡೆ ಸ್ಟ್ಯಾಂಡಿಂಗ್ ಇದೆ, ಮೇಲೆ ಫೈನ್ ಡೈನ್ ಇದೆ. ಸೊ 100% ಪ್ಯೂರ್ ವೆಜ್ ರೆಸ್ಟೋರೆಂಟ್. ಅಷ್ಟೇ ಅಲ್ಲ, ಇಲ್ಲಿ ನಮ್ಮ ರೆಸ್ಟೋರೆಂಟಲ್ಲಿ ಯಾವುದೇ ರೀತಿ ಅಜಿನೋಮೋಟೊ, ಟೇಸ್ಟಿಂಗ್ ಸಾಲ್ಟ್, ಕಲರ್, ಎಸೆನ್, ಫ್ಲೇವರ್ಗಳನ್ನ ಬಳಸ್ತೀರ ಮಾಡ್ತೀವಿ. ನೀವು ಟೊಮೆಟೊ ಸೂಪ್ ತೊಗೊಳ್ಳಿ, ಅದು ಒಂದು ಬೀಟ್ರೂಟ್ ಕಲರ್ ಇರ್ಬೋದು ಅಥವಾ ಪೀಚ್ ಕಲರ್ ಇರ್ಬೋದು, ಈ ಥರ ಬರುತ್ತೆ ಹೊತ್ತು ಯಾವುದೇ ಕಲರ್ಸ್ನ ಯೂಸ್ ಮಾಡಿ ಯಾವುದೇ ಫುಡ್ಡು ನಾವು ಪ್ರಿಪೇರ್ ಮಾಡಲ್ಲ. ಅಷ್ಟೇ ಅಲ್ಲ, ನಾವು ಏನೇ ಫ್ರೈಡ್ ಐಟಮ್ಸ್ ಮಾಡಿದ್ರು ಬೆಳಗ್ಗೆ ಬಾಣಲಿಗೆ ಎಣ್ಣೆ ಹಾಕಿದ್ರೆ ರಾತ್ರಿ 10:30-11 ಗಂಟೆಗೆ ಅದನ್ನು ತೆಗೆದುಬಿಡ್ತೀವಿ. ಬೆಳಗ್ಗೆ ಮತ್ತೆ ಫ್ರೆಶ್ ಆಗಿ ಎಣ್ಣೆನ ಯೂಸ್ ಮಾಡ್ತೀವಿ. ಯಾರಿಗೆ ಒಬ್ಬರು ಡೌಟ್ಸ್ ಇದೆ ಮೇಡಮ್ ಹೇಗೆ ಮಾಡ್ತೀರಾ, ಮಾಡ್ತೀರಾ ಅಂತ ಇದ್ದರೆ, ನಮ್ಮ ಕಿಚನ್ ಒಳಗಡೆ ಇನ್ಸ್ಟೆಂಟಾಗಿ ಕರ್ಕೊಂಡೋಗಿ ಕಿಚನು ಮತ್ತು ನಮ್ಮ ಸ್ಟೋರ್ ಕೂಡ ನಾವು ತೋರಿಸ್ಕೊಡ್ತೀವಿ. ಅಷ್ಟು ಹೈಜೆನಿಕ್ಕು ಸ್ಟ್ಯಾಂಡರ್ಡ್ಸ್ ಆಗಿ ಮಾಡ್ತಾ ಇದ್ದೀವಿ. ರೆಸಿಪೀಸ್ ಕೂಡ ನಾವು ಎಲ್ಲರ ಥರ ಅಲ್ದಿರ ಸ್ವಲ್ಪ ಯೂನಿಕ್, ನಮ್ಮದೇ ಆದ ಯೂನಿಕ್ ಟೇಸ್ಟನ್ನು ಕೊಡ್ತೀವಿ. ಐ ಆಮ್ ಅ ಶೆಫ್. ನಮ್ಮ ಶೆಫ್ಗಳಿಗೆ ಪರ್ಸನಲ್ ಆಗಿ ನಾನೇ ಟ್ರೈನ್ ಮಾಡಿ ಪ್ರೆಸೆಂಟೇಷನು, ಪ್ಲೇಟಿಂಗ್ ಇರ್ಬೋದು, ಯಾವ ಥರ ಹೇಗೆ, ಅದೇ ಥರ ನಾವು ಕಸ್ಟಮರ್ಗೆ ಕೊಡ್ತೀವಿ. ಸೊ ನೀವು ಹೇಳ್ದಂಗೆ ನಾನು ಕೂಡ ಕಿಚನ್ಗೆ ಹೋಗಿ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಹೇಗಿದೆ ಇಲ್ಲಿ ಡಿಸಿಪ್ಲಿನ್ ಅಂತ ನೋಡಿದ್ವಿ ಮೇಡಮ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಿ. ಸೊ ಇದನ್ನು ಮೇಂಟೈನ್ ಮಾಡ್ಕೊಂಡಿದ್ದೀನಿ ಅಂತ ನಾನು ಹೇಳ್ತೀನಿ. ಸೊ ಹಾಗೇನೆ ಮೇಡಮ್, ಜನರಲ್ ಆಗಿ ವೆಜ್ ಅಂತ ಬಂದಾಗ ಸಾಕಷ್ಟು ಜನಕ್ಕೆ ವೆಜ್ ಪ್ರಿಯರಕ್ಕೆ ಒಂದು ಪ್ರಶ್ನೆ ಕಡುತ್ತೆ, ಏನೆಲ್ಲ ಸಿಗುತ್ತೆ, ಯಾವ ಬೆಳಗ್ಗೆ ಏನು ಸಿಗುತ್ತೆ, ಮಧ್ಯಾಹ್ನ ಏನು ಸಿಗುತ್ತೆ, ಸಂಜೆ ಟೈಮಲ್ಲಿ ಏನು ಸಿಗುತ್ತೆ ಅಂತ ಸಹಜವಾಗಿ ಥರದ್ದು ಕಾಡುವಂಥದ್ದು ಏನೆಲ್ಲ ಸಿಗುತ್ತೆ ಅಂತ. ಬೆಳಗ್ಗೆ ನಾವೆಲ್ಲ ಸೌತ್ ಇಂಡಿಯನ್ ಪ್ರಿಯರು ಏನಿರುತ್ತೆ, ನಿಮಗೆ ವೆರೈಟೀಸ್ ಆಫ್ ತಟ್ಟೆ ಇಡ್ಲಿ, ಬಟನ್ ಇಡ್ಲಿ, ನಾರ್ಮಲ್ ಇಡ್ಲಿ, ಮಿನಿ ವಡ, ನಾರ್ಮಲ್ ವಡ, ಮಸಾಲೆ ದೋಸೆ, ಸೆಟ್ ದೋಸೆ, ಓಪನ್ ಮಸಾಲ, ಪುದೀನ ಮಸಾಲ, ಬಟರ್ ಮಸಾಲ. ಸೊ ಈ ಥರ ವೆರೈಟೀಸ್ ಆಫ್ ಮಸಾಲ ಇಡ್ಲಿಗಳು ಸಹ ಇದೆ. ಅದೇ ಅಲ್ದಿರ ರೈಸ್ ಐಟಮಲ್ಲಿ ಪಲಾವ್ ಇರುತ್ತೆ, ಬಿಸಿಬೇಳೆಬಾತು, ಪೊಂಗಲ್ ಇರುತ್ತೆ, ಕೇಸರಿಬಾತು, ಪೂರಿ, ಸಾಗು, ಸೊ ರವಾ ಇಡ್ಲಿ, ಸಬಕ್ಕಿ ಇಡ್ಲಿ, ಈ ಥರ ವೆರೈಟೀಸ್ ಕೂಡ ಇರುತ್ತೆ. ಸ್ಯಾಟರ್ಡೆ ಸಂಡೇ ಸ್ಪೆಷಲ್ ಕೊಡ್ತಾ ಇದ್ದೀವಿ ಒತ್ತು ಶಾವಿಗೆ ಮತ್ತು ಇಕ್ಕಿದ್ಬೇಳೆ ಸಾರು ಜೊತೆ. ನೀವು ಪೂರಿ ಆರ್ಡ್ರ್ ಮಾಡ್ಬೋದು, ಅಥವಾ ದೋಸೆ ಆರ್ಡ್ರ್ ಮಾಡ್ಬೋದು, ಅಥವಾ ಇಡ್ಲಿ ಸಹ ಆರ್ಡ್ರ್ ಮಾಡ್ಬೋದು. ನಿಮ್ಗೆ ಏನು ಇಷ್ಟ ಆಗೋದೋ ಅದನ್ನು ಆರ್ಡ್ರ್ ಮಾಡಿ ಸಹ ನೀವು ತೊಗೊಬೋದು. ಸೊ ಎಗೇನ್ ಆಫ್ಟರ್ನೂನ್ ಸೆಷನ್ನಿಗೆ ಬಂದಾಗ ನಮಗೆ ಒಳ್ಳೆ ಸೌತ್ ಇಂಡಿಯನ್ ಮೀಲ್ಸ್ ಬೇಕು ಮೇಡಮ್. ಎಸ್ ಅದು ಇದೆ ಮೇಡಮ್. ಸ್ವಲ್ಪ ನಮಗೆ ಮಿಕ್ಸ್ ಬೇಕು, ನಮಗೆ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಮಿಕ್ಸ್ ಇರೋ ನಾರ್ತ್ ಇಂಡಿಯನ್ ಥಾಲಿ ಬೇಕು. ಎಸ್ ಅದು ಇದೆ ಮೇಡಮ್. ಬೇಡ ನಮಗೆ ಅಲಾ ಕಟ್ ಬೇಕು, ನಮಗೆ ವೆರೈಟೀಸ್ ಆಫ್ ಸ್ಟಾರ್ಟರ್ಸ್ ಇರಬೇಕು, ಮಸಾಲ ಪಾಪಡ್ ಇರಬೇಕು, ಸೂಪ್ಸ್ ಇರಬೇಕು ಅಂತ ಹೇಳಿದ್ರೆ ಎಸ್, ಮಧ್ಯಾಹ್ನ ನಿಮಗೆ ಅಲಕಾಟ್ ಸಹ ಇದೆ. ರಾತ್ರಿ ಸಹ ಕಂಪ್ಲೀಟ್ ಅಲಕಾಟ್ ಇರುತ್ತೆ. ಚೈನೀಸ್ ಸ್ಟಾರ್ಟರ್ಸ್ ಇರುತ್ತೆ, ನಾರ್ತ್ ಇಂಡಿಯನ್ಸ್ ಇರುತ್ತೆ, ಕರೀಸ್ ಇರುತ್ತೆ, ರೋಟಿ ಇರುತ್ತೆ, ಕುಲ್ಚಾ, ಪರಾಟಾಸ್, ನಾನ್ಸ್, ಆ ಥರ ವೈಡ್ ವೆರೈಟೀಸ್ ಆಫ್ ಕಂಪ್ಲೀಟ್ ಸೌತ್ ಇಂಡಿಯನ್ ಫುಡ್ ಇರುತ್ತೆ. ನಿಮಗೆ ಲೋಟಸ್ ಸ್ಟೆಮ್ ಸ್ಪೆಷಲ್ಸ್ ಅದು ಕೂಡ ಇದೆ, ಬ್ರೋಕ್ಲಿ ಸ್ಪೆಷಲ್ ಇದೆ, ಮಶ್ರೂಮ್ ಸ್ಪೆಷಲ್ಸ್ ಇದೆ, ಥ್ರೆಡ್ ಪನ್ನೀರ್ ಇದೆ, ಗಾರ್ಲಿಕ್ ರೋಸ್ಟೆಡ್ ಫ್ರೈಡ್ ರೈಸ್ ಇದೆ.
ಈ ಥರ ಸಾಕಷ್ಟು ವೈಡ್ ವೆರೈಟೀಸ್ ಆಫ್ ರೆಸಿಪೀಸು ನಮ್ಮ ರೆಸ್ಟೋರೆಂಟಲ್ಲಿ ನಿಮಗೆ ಸಿಗತ್ತೆ. ಯಾವುದೇ ಒಂದು ರೆಸಿಪಿ ಆಗಲಿ, ಇವತ್ತು ಬಿಸಿಬೇಳೆ ತಂದ್ಕೊಡಿ, ಬಿಸಿಬೇಳೆ ಪೌಡರ್ ಮಾಡುವುದು ನಾವೇ, ರೆಡಿಮೇಡ್ ಹಾಕಲ್ಲ. ಸೊ ವಾಂಗಿಬಾತ್ ಮಾಡ್ತೀವಿ, ವಾಂಗಿಬಾತ್ ಪೌಡರ್ ಕೂಡ ನಾವೇ ರೆಡಿ ಮಾಡಿ ಹಾಕುವಂಥದ್ದು. ಸ್ಕ್ರಾಚ್ ರೆಸಿಪೀಸ್ ಇಂದ ನಾವೇ ರೆಡಿ ಮಾಡಿ ಹಾಕೊಂತೀವಿ. ಯಾವುದೇ ರೆಡಿಮೇಡ್ ಪೌಡರ್ಸು ನಾವಿಲ್ಲಿ ಬಳಸಲ್ಲ. ಕೆಲವೊಂದು ಏನು ಸಾಸಸ್ ಇರ್ಬೋದು, ಕೆಲವೊಂದು ಇವಾಗ ಟೊಮೆಟೊ ಕೆಚಪ್ ಕೊಡ್ತೀವಿ, ಬ್ರ್ಯಾಂಡೆಡ್ ಟೊಮೆಟೊ ಕೆಚಪ್ ಅನ್ನ ಯೂಸ್ ಮಾಡ್ತೀವಿ. ಬ್ರ್ಯಾಂಡೆಡ್ ಐಟಮ್ ಅನ್ನ ನಾವು ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ಎಲ್ಲ ಸ್ಕ್ರಾಚ್ ರೆಸಿಪೀಸು ನಮ್ಮ ಹತ್ರ ತಿಂದ್ರೆ ನಿಮಗೆ ಏನು ಗ್ಯಾಸ್ಟ್ರಿಕ್ ಆಗೋದು ಅಥವಾ ಹೆಲ್ತ್ ಅಪ್ಸೆಟ್ ಆಗೋದು ಅಥವಾ ತುಂಬಾ ಟೂ ಮಚ್ ಮೊಕ್ಕು ಹೊಡೆದಂಗಾಯ್ತು ಅನ್ಸುತ್ತೆ, ಆ ಥರ ಆಗೋದು ಆಗಲ್ಲ. ಏನಕ್ಕಂದ್ರೆ ವಿ ಯೂಸ್ ಎವ್ರಿಥಿಂಗ್ ನ್ಯಾಚುರಲ್. ಯಾವುದು ಫ್ರಿಜ್ಜಲ್ಲಿ ಇಟ್ಟು ಮತ್ತೆ ರೀಯೂಸ್ ಚಟ್ನಿ ಇರ್ಬೋದು, ಸಾಂಬಾರು ಇರ್ಬೋದು, ಅದರ ಯಾವುದೂ ಬಳಸಲ್ಲ. ಎಲ್ಲ ಫ್ರೆಶ್ ಆಗಿ ಬರುತ್ತೆ. ತರಕಾರಿಗಳು ಸಮೇತ ಬೆಳಗ್ಗೆ ಫ್ರೆಶ್ ಆಗಿ ಬರುತ್ತೆ. ಫ್ರೆಶ್ ತರಕಾರಿನ ಯೂಸ್ ಮಾಡ್ತೀವಿ, ಫ್ರೆಶ್ ಹಾಲನ್ನು ಯೂಸ್ ಮಾಡ್ತೀವಿ. ಏನೇ ನಮ್ಮ ಹತ್ರ ಉಳಿಲಿ, ಹೋಟೆಲ್ ಇಂಡಸ್ಟ್ರಿಯಲ್ಲಿ ಉಳಿದಿಲ್ಲ, ಎಲ್ಲ ಖಾಲಿ ಆಗಿದೆ ಅಂತ ಹೇಳಿದ್ರೆ ಸುಳ್ಳು. ಓಕೆ, ನಮ್ಮಲ್ಲೂ ಉಳಿಯುತ್ತೆ ಐಟಮ್. ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಜನ ಎಷ್ಟು ಬರ್ತಾರೆ ಎಷ್ಟು ಬರಲ್ಲ, ಅದನ್ನೆಲ್ಲ ನಾವು ಡಿಸ್ಪಸ್ ಮಾಡಿಬಿಡ್ತೀವಿ. ನಾನು ಹೇಳೋದಲ್ಲ, ನೀವು ಒಂದ್ಸರಿ ಬಂದು ಇಲ್ಲಿ ಟೇಸ್ಟ್ ಮಾಡಿ ನೋಡಿ, ಆವಾಗ ನೀವೇ ಹೇಳ್ತೀರಾ ಹೌದು ಮೇಡಮ್ ಸಖತ್ತಾಗಿತ್ತು ಅಂತ. ಹಾಗೇನೆ ಮೇಡಮ್, ಇಷ್ಟೆಲ್ಲ ದೊಡ್ಡದು ನೋಡ್ತಿರ್ಬೇಕಾದ್ರೆ ಆಂಬಿಯನ್ಸ್ ಅಲ್ಲಿ ಕೆಲವ್ರಿಗೊಂದು ಪ್ರಶ್ನೆ ಕಾಡೋದು ಸಹಜವಾಗಿ, ಇಲ್ಲಿ ಏನೋ ಪಾರ್ಟಿ ಹಾಲ್ ಏನಾದ್ರು ಇದೆಯಾ ಹೇಗೆ ಅಂತ, ಅದು ಕೂಡ ಒಂದು ಪ್ರಶ್ನೆ ಮಾಡೋರು ಇರ್ತಾರೆ ಕ್ವಶನ್ ಇದರಲ್ಲಿ. ಇಲ್ಲ, ನಮ್ದು ಪಾರ್ಟಿ ಹಾಲ್ ಅಂತದೇನು ಇಲ್ಲ, ಬಟ್ ವಿ ಆರ್ ಇನ್ ಟು ದ ಕ್ಯಾಟ್ರಿಂಗ್. ನೀವು ಯಾವುದೇ ಒಂದು ಸಮಾರಂಭ, ನಿಮ್ಮ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ, ನಾಮಕರಣ, ಆ ಥರ ಏನೇ ಇರಲಿ, ಎಸ್ ವಿ ಡೂ ದ ಕ್ಯಾಟ್ರಿಂಗ್ ಅನ್ನೋದು ಮಾಡ್ಕೊಡ್ತೀವಿ. ಸ್ಯಾಟರ್ಡೇ ಸಂಡೇ ಸ್ಪೆಷಲ್ ಇದೆ, ನೀವು ಕೇಳಿದಾಗ ಸ್ಪೆಷಲ್ಸ್ ಅನ್ನೋದು ನಾನೊಂದು ಮರ್ತೆ ನೋಡಿ. ಸೊ ಸ್ಯಾಟರ್ಡೇ ಸಂಡೇ ಸ್ಪೆಷಲ್ ಒತ್ತು ಶಾವಿಗೆ ಮತ್ತು ಇದ್ಕಿದ ಬೇಳೆ ಸಾರು ಇದೆ. ಆಮೇಲೆ ಆಲ್ ಟೈಮ್ ನಮ್ಮ ಹತ್ರ ಒಂದು ಸ್ಪೆಷಲ್ ಡೆಸರ್ಟ್ ಅಂತ ಹೇಳಿದ್ರೆ ರಬಡಿ ಜಾಮೂನ್. ನಾರ್ತ್ ಇಂಡಿಯಲ್ಲಿ ಸಿಗುವಂಥ ಈ ರಬಡಿ ಇಲ್ಲಿ ತುಂಬ ಅಂದರೆ ತುಂಬ ಕಮ್ಮಿ ಕಡೆ ಸಿಗುತ್ತೆ. ಅದ್ರ ಜೊತೆ ಕಾಂಬಿನೇಷನ್ ಆಗಿ ಜಾಮೂನ್ ಮಾಡಿದ್ದೀವಿ. ಅದು ನನ್ನ ಒಂದು ರೆಸಿಪಿನೇ ಇಲ್ಲಿ ಮಾಡೋದು. ಸಾಕಷ್ಟು ಟೈಮ್ ನಾನೇ ಮಾಡ್ತೀನಿ ಅಂದ್ಕೊಳ್ಳಿ. ಸೊ ರಬಡಿ ಜಾಮೂನ್ ಕೂಡ ಸಿಗುತ್ತೆ, ನೀವು ಬಂದಾಗ ಕೇಳಿ ಅದನ್ನು ಟೇಸ್ಟ್ ಮಾಡಿ. ಸೊ ಮೇಡಮ್, ಇನ್ನೊಂದು ನಾನು ಜನರಲಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಮೇಡಮ್. ಎಲ್ಲ ಕಡೆನೂ ಹೋಟ್ಲ್ ಇರುತ್ತೆ, ಎಲ್ಲ ಕಡೆನೂ ವೆಜ್ ಹೋಟ್ಲ್ ಇರುತ್ತೆ. ಸೊ ಎಸ್ಪೆಷಲಿ ನಿಮ್ಮ ಹೋಟ್ಲಿಗೆ ಬಂದ್ಬಿಟ್ಟು ಯಾಕೆ ತಿನ್ನಬೇಕು ಅಂತ? ನಮ್ಮ ಹೋಟ್ಲಿಗೆ ಬಂದು ಯಾಕೆ ತಿನ್ನಬೇಕು ಅಂದರೆ ನಮ್ಮಲ್ಲಿ ಹೈಜೆನಿಕ್ ಇರುತ್ತೆ ಮತ್ತು ಯಾವುದೇ ಕೆಮಿಕಲ್ ಇರಲ್ಲ. ಕೆಮಿಕಲ್ ಹಾಕ್ದಿರೋ ಫುಡ್ಡನ್ನು ಮಾಡಿ ನಿಮಗೆ ಕೊಡ್ತೀವಿ. ಅಷ್ಟೇ ಅಲ್ಲ, ನೀವು ಇದೇ ಥರ ರೆಸ್ಟೋರೆಂಟ್ ಮಾಡಬೇಕು ಅಂತ ನಿಮ್ಗೆ ಐಡಿಯಾ ಇದೆ? ಎಸ್, ನಮ್ಮ ಹತ್ರ ಟರ್ನ್ಗಿ ಪ್ರಾಜೆಕ್ಟ್ ಇದೆ. ಕಂಪ್ಲೀಟ್ ರೆಸ್ಟೋರೆಂಟ್ನ ನಾವೇ ಸೆಟಪ್ ಮಾಡಿಕೊಡ್ತೀವಿ, ಇನ್ಕ್ಲೂಡಿಂಗ್ ಇಂಟೀರಿಯರ್ಸಿಂದ ಹಿಡ್ಬೋದು, ಮಿಷನರೀಸು, ಮ್ಯಾನ್ ಪವರು, ರೆಸಿಪೀಸು, ಸೆಟಪ್ಪು, ಸ್ವಿಗ್ಗಿ, ಝೊಮ್ಯಾಟೊ, ವಿಸಿಟಿಂಗ್ ಕಾರ್ಡ್ಸಿಂದ ಹಿಡಿದು ಎಲ್ಲ ನಾವೇ ರೆಡಿ ಮಾಡಿ ಕೊಡ್ತೀವಿ. ಇಲ್ಲ ಮೇಡಮ್ ಆಲ್ರೆಡಿ ರೆಸ್ಟೋರೆಂಟ್ ಇದೆ ಅಂತ ಹೇಳ್ತೀರಾ, ಮ್ಯಾನ್ ಪವರ್ ಬೇಕಾ? ಎಸ್, ಮ್ಯಾನ್ ಪವರ್ ಸಹ ನಾವು ಮಾಡಿ ಕೊಡ್ತೀವಿ. ಇಲ್ಲ ಮೇಡಮ್ ನಾವು ಕೋರ್ಸ್ ಕಲಿತು ಜಾಬಿಗೆ ಹೋಗಬೇಕು ಅಂತಿದ್ದೀವಿ ಅಂದರೆ ನಮ್ಮ ಒಂದು ರೆಸ್ಟೋರೆಂಟಲ್ಲಿ ನಾನೇ ಸ್ವತಃ ನಿಮಗೆ ಟ್ರೈನಿಂಗ್ ಕೊಟ್ಟು ಅಥವಾ ನಮ್ಮ ಮಾಸ್ಟರ್ ಕೈಯಲ್ಲಿ ನಿಮಗೆ ಟ್ರೈನಿಂಗ್ ಕೊಡಿಸಿ ನಿಮಗೆ ಪ್ಲೇಸ್ಮೆಂಟ್ ಸಹ ಕೊಡಿಸ್ತೀವಿ. ಇಂಟರ್ನ್ಶಿಪ್ ಕೂಡ ಕೊಡಿಸ್ತೀವಿ. ಪೇಯ್ಡ್ ಇಂಟರ್ನ್ಶಿಪ್ಪೇ ಇರುತ್ತೆ. 15,000 to 20,000 ನಿಮಗೆ ಇಂಟರ್ನ್ಶಿಪ್ಪಿಗೆ ಕೊಡಿಸಿ, ಫುಡ್ಡು ಅಕಾಮಿಡೇಷನ್ ಕೊಡಿಸಿ, ಜಾಬ್ ಪ್ಲೇಸ್ಮೆಂಟ್ಸ್ ಕೂಡ ಕೊಡಿಸ್ಕೊಡ್ತೀವಿ. ಎಸ್ ಮೇಡಮ್, ತುಂಬ ಚೆನ್ನಾಗಿ ಎಲ್ಲನೂ ಕೂಡ ಹೇಳಿದ್ರಿ, ತಿಳಿಸ್ಕೊಟ್ರಿ. ಸೊ ಕೊನೆಯದಾಗಿ ಮತ್ತೊಂದು ಸಾರಿ ಹೇಳಿ ವೀಕ್ಷಕರಿಗೆ, ಅವ್ರಿಗೆ ಇದಾಗೋದು ಬೇಡ, ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳಿ. ಇದು ಬನಶಂಕರಿ 2nd ಸ್ಟೇಜ್, ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ತಿರ, ಕಿಮ್ಸ್ ಮೆಡಿಕಲ್ ಕಾಲೇಜ್ ಬಿಟ್ವೀನ್ ಸಿಗ್ನಲ್ ಬರುತ್ತೆ, ಅಲ್ಲಿಂದ 2nd ಬಿಲ್ಡಿಂಗ್ ಬರುತ್ತೆ. ದೇವೇಗೌಡ ಪೆಟ್ರೋಲ್ ಬಂಕಿಂದ ಬಂದರೆ ರೈಟ್ ಸೈಡಲ್ಲಿ ಇರುತ್ತೆ. ಸೊ ಕಿಮ್ಸ್ ಮೆಡಿಕಲ್ ಕಾಲೇಜ್ ಕಡೆಯಿಂದ ಬಂದರೆ ಲೆಫ್ಟ್ ಸೈಡಲ್ಲಿ 2ನೇ ಬಿಲ್ಡಿಂಗು ಕಾತ್ಯಾನಿ ಗ್ರ್ಯಾಂಡ್, ದೊಡ್ಡ ಬಿಲ್ಡಿಂಗ್ ಆಗಿರುತ್ತೆ. ನೋಡಿ ಇನ್ನೊಂದು ಸರ್ಪ್ರೈಸ್ ಇದೆ. ಸೊ ನಮ್ಮ ರೆಸ್ಟೋರೆಂಟ್ಗೆ ಯಾರೇ ಬರಲಿ,
ಸೊ ಇದು ಒಂದು ಸಣ್ಣ ಗೇಮನ್ನು ಆಡಿಸ್ತೀವಿ ಈ ಥರ. ಸೊ ನಿಮ್ಗೆ ಎಷ್ಟು ಬೀಳತ್ತೋ ನೋಡಿ, 6 ಬಿಟ್ಟು ಈ ಕೂಪನಲ್ಲಿ ನಾವು ನಿಮಗೆ ಎಂಟ್ರಿ ಮಾಡಿ ಕೊಡ್ತೀವಿ ಡೇಟ್ ಸಮೇತ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ನಿಮಗೆ 6% ಡಿಸ್ಕೌಂಟು ಸಿಗತ್ತೆ.